ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೋಸ್ಕರ ಮತ್ತೊಂದು ಸೂಪರ್ ಡೂಪರ್ ಆಗಿರೋ ವಿಡಿಯೋನ ತಗೊಂಡು ಬಂದಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅಯ್ಯೋ, ಈ ಅಮ್ಮಣ್ಯರು ಹಬ್ಬ ನಾಳಿಕೆ ಇನ್ನ ಸಾಮಾನು ತಕೊಂಬಂದಿಲ್ಲ. ಅದು ಇವ್ರ ಗಂಡುಗಳಿಗೆ ಬರ್ಕೊಡ್ತಾರ ಅವ 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 ಇಲ್ಲಿಂದ ನನ್ನ ಸಿರಾಕನ ಇರ್ತೈತಿ ಸೀಟಿ ಆಟುದ್ದ ಬರ್ಕೊಡ್ತಾರೆ. ಒಂಚಾಕ ನನ್ನ ಮಕ್ಳು ನಿನ್ನೇನು ಒತ್ತಾಕ್ಬಿಡ್ತಾರೆ ಈ ಅಮ್ಮಣ್ಯರು. ನಮ್ಮಂಗೆ ನಾಡಕ್ನಾಗೆ ಕತೆ ಹಾಕ ಅಂತ ಹೆಣ್ಣು ಮಕ್ಳಲ್ಲ. ತಡಿ ಕರಿಯೋಣ, ಅದೇನೇನು ಯೋಟೆಟ್ ಬರೀತಾರ ನೋಡೋಣ. ಇಲ್ಲಾಂದ್ರೆ ನಾನು 7 ಬರ್ಸೋಣ. ಆಮೇಲೆ ಇವ್ರನ್ನ ಬಿಟ್ಬಿಟ್ರೆ ಮುಗ್ದೋತು ಕತೆ. ಏ ಅಮ್ಮಣ್ಣರ, ಏ ಸೇತಿ ರಾಜಿ ಬರೀ ಇಲ್ಲಿ ಯೋ ಮಾಡ್ತಿದ್ರ. ಅಲ್ಲಿಂದ ಕೂಕ್ಯಂತೀನಿ ಎತ್ತೋಗ್ಯವ ಯೋನ್ ಕತೆನ. ಅಯ್ಯೋ ಬಾಯಿ ಇಲ್ದವು ಬಾ ತಗಿ ಎತ್ಲಲ್ಲ ಹೋಗ್ ಅತ್ಲೆ ಸರಿ. ಅಯ್ಯಯ್ಯಪ್ಪಡಿ ಇವ್ರ ಕೈಲಿ ಬಿಟ್ಕೊಂಡ್ ಸಾಕಾಗಿ ಹೋಗ್ತೈತಮ್ಮ. ಅದೇ ಅಯ್ಯೋ ದೇವ್ರಿ ಏನ್ ಹೆಂಗಸ್ರ ಯೋನ್ ಕತೆನ. ಯಾಕತೆ ಕೂಕ್ಯಂಡೆ? ಯಾಕೆ ಬಂದ್ವಿ ಅದೇನು ಹೇಳು. ಏನಿಲ್ಲ ಕಣ್ರೆ ಮನೇರ, ನಾಳೆ ಹಬ್ಬ ಇಕ್ಕೊಂಡು ಇನ್ನ ಸಾಮಾನೇನು ತೋರಿಸಿಲ್ವಲ್ಲ, ಅದಕ್ಕೆ ಅದನ್ನ ಕೇಳೋಣ. ತೋರಿಸ್ತೀರಾ ಏನ್ ಮಾಡ್ತೀರಾ ಅಂತ ಹೇಳಿ ಹೋಗಿನಮ್ಮ. ಅದೇ ಸಾಮಾನು ತೋರಿಸ್ತೀರಾ ಹೆಂಗೆ, ಅದ್ರ ಸುದ್ದಿನೇ ಇಲ್ಲಮ್ಮ, ಅದಕ್ಕೆ ಕೇಳೋಣ ಅಂತ ಕರ್ದಿ. ಅಯ್ಯೋ ಅತ್ತೆ ಹೇಳಿ ತೋರ್ಸೋಣ ಬೈನ್ ಕಡೆ ಹೆಂಗೆ ಅಂತ ಸುಮ್ಕಾಗಿದ್ವಿ. ಇನ್ನ ಅವ್ರ ಅತ್ತೈತ ಹೋಗಿರೋರು ಬಂದಿಲ್ವಲ್ಲ, ಬೋರ್ಲಿ ತಕ ಆಮೇಲೆ ಹೇಳೋಣ ಅಂತೇಳಿ ಸುಮ್ಕಾಗಿದ್ವಿ ಕಣತ್ತೆ. ಸರಿ ಹುಡುಗ, ಒಂದು ಎಕ್ಸೈಜ್ ಪೆನ್ನು ತಾಂಬರಡಾಗ್ರಿ, ಹೇಳ್ತೀನಿ ಎಲ್ಲ ಇಂತಿಂತದೀನಿ ಇಷ್ಟಿಷ್ಟು ತರ್ರಿ ಅಂತನ ತರಿ ಹೇಳಿ ನಿಂತ ತೊತ್ತಾರೆ. ನಿಮ್ಮನ್ನೇ ಬಿಟ್ಬಿಟ್ರೆ ಏನಿಲ್ಲ, ಬೇಕಾದ್ರೆ ಅಂಗಡಿಗಳಿಗೆಲ್ಲ ತಂದು ಕೊಡ್ರಿ ಅಂತ ಹೇಳಿ ಕೇಳ್ತೀರ. ಹುಡುಗ್ರಿ ಒಂದು ಎಕ್ಸೈಜ್ ಪೆನ್ನು ತಾಂಬರಡಾಗ್ರಿ, ಹೇಳ್ತೀನಿ ಬರ್ಕೆ ಮೇಲೆ ಅಂತಿ. ಅಲ್ಲ ಕಣೆ ರಾಜಿ, ಹುಡುಗಿ ಮಾಡಾರ ನಾವು, ನಮ್ಗೆ ಯೋಟ್ ಬೇಕು ಆಟ ನಮ್ಮ ಗಂಡುಗಳಿಗೆ ಹೇಳಿ ತೋರಿಸ್ಕೊಂತೀವಿ. ಇವತ್ತಿಗೆ ಯೋನಾಗನ ಬಾಯಿ ಮುಚ್ಕೊಂಡು ಎಲ್ಲ ಕುಕ್ಕುರ್ಸ್ಕೊಂಬ ನಂಬಲ್ಲ ಕಣೆ ರಾಜಿ. ಒಳ್ಳೆ ತಂಟಕಾಯಿ ಆಡ್ದಂಗೆ ಆಡ್ತೈತಪ್ಪ. ವಯಸ್ಸಾಗೈತಿ ನನಗೆ ಯೋನಾಗನ ಹೇಳೋಣವಂತ ಕುಕಮನ ಸುಮ್ಮನೆ ಮಾಡಿಕ್ಕಿ ದುಂಡಿ ಅಂಬಂಗಿಲ್ಲ. ನಂದೊಂದೆಲ್ಲಿ ಕಡುವಿನ ಸಾರಯ್ಯ ಅಂತೇಳಿ ನಾನು ಹೇಳ್ತೀನಿ, ನೀವು ಬರ್ಕೇಳ್ರಿ ಅಂತ ಹೇಳ್ತಾ ಇತ್ತು ನೋಡಿ ರಾಜಿ. ಅಯ್ಯಯ್ಯಪ್ಪ ವಯಸ್ಸಾದ್ರೂ ಈ ಅಮ್ಮಂದೇ ನಡಿಬೇಕು ಅಂತೈತಿ. ನೋಡು ನೋಡು. ಕಣಿ ಶ್ವೇತಿ, ನೋಡು ನಾವು ಅಡಿಗೆ ಮಾಡೋದು ನನಗೆ ಏನಾಗಣ ಅಂದಂಗೆ ಯಕ್ಷಿಸ್ತಂಬಗ್ರಿ ಹೇಳ್ತೀನಿ ಬರಿಕೆ ಮೀರಿಂತೆ ಅಂತ. ಏನೋ ಒಂದಿಟ್ಟು ಬರೆಯಕ್ಕೆ ಬರಂಗಿತ್ತಿದೆ, ಬರ್ದೆ ಕೊಡೋದೇನಪ್ಪ. ಅಯ್ಯೋ ಭಗವಂತ ಬಾತಗೆ ಸರಿ. ಆಮೇಲೆ ತಿರ್ಗಾ ಬೈತೈತೆ ಹುಡುಗ ಒಂದು ಎಕ್ಸೈಜ್ ತಾಂಬರಡಾಗ ಅದೇನೇನು ಬರಿಕೆ ಮೀಂತಿ. ಇದಾಕ್ರಿ ಅಮ್ಮಣ್ಣೇರ, ಎಕ್ಸೈಜ್ ಪೆನ್ನು ತಕೊಂಬರ್ರಿ ಅಂದ್ರೆ ಇಬ್ರು ಯಾಕೆ ಸಾಕು ಅಂತಿದ್ದೀರ? ಬೈಕೆ ಅಂತಿದ್ದೀರ? ಇನ್ನೇನು ನಿಮ್ಗೆ ಅದೇ ಉದ್ಯೋಗ, ನಾನು ಬೈಕೆ ಮದು ಈ ಬೈಕೆ ಮೇರಿ ಬಿಡುವಾದಾಗ ಓಡಾಗ್ರಿ ಒಂದು ಎಕ್ಸೈಜ್ ಪೆನ್ನು ತಾಂಬರಡಾಗಿ ಹೋಗಿ ಸೇತಿ ತಕೊಂಬರಡಾಗ ಒಂದು ಎಕ್ಸೈಜ್ ಪೆನ್ನನ್ನು. ಸರಿ ಅತ್ತೆ ಹೋಗ್ತೀನಿ, ಈಗಲೇ ಹೋಗ್ತೀನಿ. ಹೇ ರಾಜಿ, ಖಾರ ಸಾಂಬಾರ ಅದು ಐತೆ ಇಲ್ವೇ ನೋಡ್ಕೊಂಡಿದ್ದೀರಾ ಇಲ್ವಾ? ನೀವು ಯಾತ್ಕು ಬಂದಾರಲ್ಲ, ಆಮೇಲೆ ಕೋಳಿ ಸಾರು ಮಾಡ್ಬೇಕಾರೆ ಅತ್ತೆ ಸಾಂಬಾರಿಲ್ಲ ಅಂದ್ರೆ ಮುಗ್ದೋತು ನಿಮ್ ಖಾತೆ. ಐತೆ ಖಾರ ಸಾಂಬಾರ ಹಬ್ಬಕ್ಕಾಗ ಓಟು. ಅಯ್ಯೋ ಐತೆ ಹೇಳತ್ತೆ, ಹಬ್ಬ ಆದ್ರೂ ನೋವು ಇನ್ನ ಅವಸ್ಥೆ ಗೊತ್ತೈತಿ. ಐತೆ ಖಾರ ಸಾಂಬಾರ ಇನ್ನ ಮಸ್ತಾಗ ಐತಿ. ಅತ್ತೆ ಎಕ್ಸೈಜ್ ಪೆನ್ ತಂದಿದ್ದೀನಿ, ಅದೇನೇನು 7 ಬರಕೆ ಅಂತೀನಿ. ಅಮ್ಮನಿ ಬೆಳ್ಳುಳ್ಳಿ ಚಾನೆ ರೇಟ್ ಆಗೈತಂತಿ, ಒಂದು 1/4 ಕೆಜಿ ತರ್ಸಿರ ಆಗಲ್ವೇನ್ರಮ್ಮ? ಅಲ್ಲ ಕಣೆ ರಾಜಿ, 1/4 ಕೆಜಿಗೆ ನ್ಯೂಸ್ ಬರ್ತವೆ. ನಮ್ಮ ಮನೆಗೆ ಶಾನೆ ಜನ ಇದ್ದೀವಿ, ತಿರ್ಗಾ ಇನ್ನೊಂದು 2 ದಿನಕ್ಕೆ ಬೆಳ್ಳುಳ್ಳಿ ಅಂದ್ರೆ ಆ ಮನೆ ಹಬ್ಬಕ್ಕೆ ತಂದಿದ್ವಿ, ಆಳೆ ಮುಗ್ದೋಗೇವೆ ಅಂತೇಳಿ ಗೋಸ್ಲಿ ಅಂತದ 1/4 ಕೆಜಿ ತಂದ್ರೆ ಸಾಕೆ ಅಂತೈತಲ್ಲಿ. ಏನಮ್ಮ ನಮ್ಮ ತಾಯಿ ಅಮ್ಮಗೆ. ಈ ಶ್ವೇತಿ ಸುಮ್ಮನ ಎಮ್ಮ 7 ದೊಡ್ಡ ಬಾರಿ ಸುಮ್ಮನ ಹೆಂಗನ ಮಾಡ್ಕೊಂಡ್ಲಿ. ನೀನ್ ಇರುವಾರ ನೀನು ಆಮೇಲೆ ಜಗಳ ತೆಗಿತೈತ್ ನೋಡು. ಸುಮ್ಮನ 7 ದೊಡ್ಡ ಬಾರಿ. ಸರಿ ಅತ್ತೆ 1/4 ಕೆಜಿ ಬೆಳ್ಳುಳ್ಳಿ ಅಂತ ಬರ್ದಿದ್ದೀನಿ, ಆಮೇಲೆ ಏನು ಅಂತ ಹೇಳು. ಅಮ್ಮನಿ ಒಬ್ಬಿಟ್ಟು ಅಂತೀರಾ, ಕರ್ಗಡ್ ಮಾಡ್ತೀರಾ, ಏನ್ ಪಾಯಸ ಮಾಡ್ತೀರಾ, ಯಾವ ಮಾಡ್ತೀರಾ? ಯಾವ ಮಾಡೋಣತ್ತೆ ನೀನೇ ಹೇಳು, ನೀನು ಏನು ಹೇಳ್ತೀಯ ಅದನ್ನೇ ಮಾಡ್ತೀವಿ. ಅಮ್ಮನಿ ಒಬ್ಬಿಟ್ಟು ಅಂದ್ರೆ ಮೈದಾ ಹಿಟ್ಟು, ಕಡಲೆಬೇಳೆ ಎಲ್ಲ ಸ್ಯಾನೆ ಖರ್ಚಾಗ್ತವೆ. ಸುಮ್ಮನೆ ಪಾಯಸ ಮಾಡ್ರಿ ಸಾಕು. ಅದು ಸೀನೆ ಇದು ಸೀನೆ ಯಾವ್ದಾದ್ರೇನು ಪಾಯಸ ಮಾಡ್ರಿ ಸುಮ್ಮನೆ. ಒಂದೆರಡು ಪಟ್ನ ಇದಂತದ್ದು ಸಾಗೆ ತಂದು ಸಾವಿಗೆ ಕೀರ್ ಮಾಡ್ರಿ. ಸೇತಿ ಒಂದು 1/2 ಕೆಜಿ ಬೆಲ್ಲ ಬರಿ ಸಾಕು.
ಸ್ಯಾನೆ ಸೀಟಿ ಅಂದ್ರೆ ಶುಗರ್ ಬರ್ತೈತಂತೆ. ಒಂದ್ ಅರ್ಧ ಕೆಜಿ ಬರೀ ಸಾಕು, ಒಂದು ಸಪ್ಪಕ್ಕೆ ಇರ್ಲಿ. ಅಲ್ಲ ಕಣೆ ಶ್ವೇತಿ, ಶುಗರ್ ಬರ್ತೈತೆ ಅಂತಾನ ಸೀಲದಡ್ಗೆ ಹೆಂಗೆ ಉಣ್ಬಾರ್ದು ಸಪ್ಕಿರದ. ಅದು ಒಂದು ಬಂದ್ ನೆಂಟ್ರಿ ನನಗೆ ಕೆಮ್ತಾರೆ. ಅಯ್ಯೋ ದೇವ್ರಿ, ಇವತ್ತಿಗೇನು ಬುದ್ಧಿ ಬೇಡವೆ? ನಾವೇನ್ ನೆಂಟ್ರಿಗೆ ದಿನ ಉಂಬಕ್ಕಿಕ್ತೀವಿ, ಅದೇ ಹೋಗಿತ್ತಾಗಲ್ಲ ಆಡ್ಕೆ ಬೇಕಮ್ಮ. ನಮ್ಮ ಅತ್ತೆ ಮಾಡವೆಲ್ಲ ಬರೀ ಇಂಥವೇ ಬಾತಗಿ. ಏ ರಾಜಿ ಸುಮ್ಕಿರತ್ತ, ಅವತ್ತಿಗೆ ಹೇಳಿದ್ರೆ ಕೇಳಲ್ಲ. ಹೆಂಗನ ಮಾಡ್ಕೆಮ್ಲಿ ಬಂದಾರ ಆಡ್ಕೊಂಡ್ರೆ ಅವಾಗ ಹೇಳೋದು, ಅವಾಗ ಅವರೇ ಬೈತಾರೆ. ಸುಮ್ಕಿರು, ಇವನನ ಮಾಡ್ಕೇನಿ. ಅತ್ತೆ ಬರ್ತಿದ್ದೀನಿ, ಅರ್ಧ ಕೆಜಿ ಬೆಲ್ಲನ. ಮುಂದಕ್ಕೆ ಏನು ಏನು ಅಂತೇಳಿ ಹೇಳು. ಅಮ್ಮಣಿ ಈರುಳ್ಳಿನ ರೇಟು ಶಾನೆ ಆಗೈತಂತೆ. ಒಂದ್ ಕೆಜಿ ತರಿಸ್ಕೊಳ್ರಿ ಸಾಕು. ಈರುಳ್ಳಿ ಶಾನೆ ಹಾಕಿರೋನು ಒಂಥರ ಕೌಸ್ಲು ಆಗ್ತೈತಿ. ಶಾನೆ ಹಾಕಿದ್ರೆ ಏನ್ ಚೆನ್ನಾಗಿರಲ್ಲ. ಇನ್ನ ಒಂದಿಷ್ಟು ಬೆಳ್ಳುಳ್ಳಿ ಮುಂದ್ ಮಾಡಿ ಸಾರ್ ಚೆನ್ನಾಗನೇ ಇರ್ತೈತೆ. ಈರುಳ್ಳಿ ಮುಂದ್ ಮಾಡಿದ್ರೆ ಚೆನ್ನಾಗಿರಲ್ಲ, ಕೌಸ್ಲು ಆಗ್ತೈತೆ. ಸಾಕು, ಒಂದ್ ಕೆಜಿ ಬರೀ ಸಾಕು. ಹತ್ ನೋಡಿ ರಾಜಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳ್ತೈತೆ. ಬೆಳ್ಳುಳ್ಳಿ ಮಾತ್ರ 1/4 ಕೆಜಿ ಬರ್ಸೈತಿ. ಈಗ ಈರುಳ್ಳಿ ನೋಡಿದ್ರೆ ಒಂದ್ ಕೆಜಿ ಬರ್ಸೈತಿ. ಪಲ್ಯಕ್ಕೂ ಸಾರಿಗೂ ಆಮೇಲೆ ಕೋಳಿ ಸಾರಿಗೂ ಫ್ರೈಗೂ ಎಲ್ಲದಕ್ಕೂ ಆಗ್ತೈತೇನು 1 ಕೆಜಿ. ಅಯ್ಯೋ ಭಗವಂತ, ಇದೇನ್ ನಮ್ಮ ಅತ್ತೆ ಈಟೊಂದು ಕಂಜೂಸು. ಸಿ ಯಾತದೆ ಶ್ವೇತಿ, ಗೊಣ ಅಂತೀಯ? ಯಾತದೆ ಅದು? ಏನಿಲ್ಲ ಅತ್ತೆ, 1 ಕೆಜಿ ಆಗ್ತವೆ ಅಂತ ಹೇಳಿ ರಾಜನ ಕೇಳ್ತಿದ್ದೆ ಅಷ್ಟೇನ. ಇನ್ನೇನಿಲ್ಲ. ಆಗಲ್ವೇನೆ ಅಮ್ಮಣ್ಣಿ? ಇನ್ನೊಂದು ಕೆಜಿ ಹೆಚ್ಚಾಗ ಬರೀ ಅಮ್ಮ. ನೆನ್ಸ್ಕೊಂಬಕ್ಕು ಕೋಳಿ ಸಾರ್ಗೂ ಇದಾದ ಫ್ರೈ ಅಂತ ಮಾಡ್ತಿರಲ್ಲ, ಅದಕ್ಕೂ ಎಲ್ಲ ಆಗ್ತವೆ. ಇನ್ನೊಂದು ಕೆಜಿ ಎಕ್ಸ್ಟ್ರಾನೇ ಬರೀ ಇದ್ರಿರ್ತವೆ. ಹಂಗೂನು ಹಬ್ಬಾದ್ಮೇಲೆ ಮನೆಗೆ ಆಗ್ತವೆ. ಅತ್ತೆ ಬರ್ತಿದ್ದೀನಿ, ಮುಂದಕ್ಕೆ. ಅತ್ತೆ ಹಪ್ಳ ಇದಾವೆ, ಸಂಡಿಗೆ ಪಂಡಿಗೆ ತೋರ್ಸತಿ. ಹುಡುಗರು ತಿಂತಾವೆ, ಸಂಡಿಗೆ ತೋರ್ಸಿರಿ. ಏ ಅಮ್ಮಣ್ಣಿ, ಹಪ್ಳಿದ್ದ ಯಾವ ಇರೋದು, ಅವಿನ್ನೇನ್ ಪೆಸಲಾಗಿರಲ್ಲ. ಸಾಕು, ಹಪ್ಳದೇ ಕೊರ್ದಾಕ್ರಿ, ಅವನ್ನೇ ತಿಂತಾರ ಹುಡುಗರು. ಅದು ಕೊಟ್ಟು ದುಡ್ಡು ದಂಡ ಮಾಡಬೇಡಿ. ನೀವೇನಿಲ್ಲ, ನೀವು ಕಮ್ಮಿ ಹೆಂಗೋಸ್ರಲ್ಲ ನೀವು. ಅತ್ತೆ ಮುಂದಕ್ಕೆ ಹೇಳು. ಎಣ್ಣೆ ಏಟ್ ಬರಿಯನತ್ತೆ? ಇನ್ನು ಏಟ್ ಬರೀತಿ? ಅದೊಂದು ಕೆಜಿ ಬರಿ ಅಮ್ಮ. ಇದ್ರಿರ್ತೈತಿ ಮನೆಗೆ, ಹೆಚ್ಚಾದ್ರೆ ಮನೆಗೆ ಇರ್ತೈತಿ. ಸಾಕು, ಒಂದ್ ಕೆಜಿ ಬರಿ. ಮನೆರ ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಗಸಗಸೆ ಇವೆ, ಮೆಣಸು ಇವೆಲ್ಲ ಇದಾವೆ. ಮೆಂತ್ಯ ಅವೆಲ್ಲನ ಐದವೆ. ಹೆಂಗೆ ಇಲ್ದಿದ್ರೆ ಒಂದ್ 10 ರೂಪಾಯಿ ನಾವು ತರಿಸ್ಕೇಳ್ರಿ. ಅದೇ 10 ರೂಪಾಯಿಗೆ ಎಲ್ಲಿ ಕೊಡ್ಬೋದು? ನೀನಿರ್ವಾರ ಕಣತೆ. 100 ಗ್ರಾಮು 70 ರೂಪಾಯಿ 80 ರೂಪಾಯಿ ತಾಂತಾರೆ. 10 ರೂಪಾಯಿಗೆ 10 ಕಾಳನು ಕೊಡಲ್ಲ. ನೀನಿರ್ವಾರ ಕಣತೆ ನೀನು. ನನಗೇನೆ ಗೊತ್ತಿ, ನಾನ್ ತರುವಾಗ ಆಟ ಇದ್ದಿದ್ದು, ಅದಕ್ಕೆ ಹಂಗಂತ ಹೇಳ್ದೆ. ಈಗ ಏನ್ ಬಿಡ್ರಿ, ಆ ಪಾಟಿ ರೇಟ್ ಆಗ್ಯವೆ ಅಂದ್ರೆ ಏನ್ ಆಗ್ತಿದ್ರು ಸಾರ್ ಚೆನ್ನಾಗಿ ಆಗ್ತೈತೆ. ಏನು ತಕಬೇಡ್ರಿ, ಸುಮ್ಕಿರಿ. ಈ ಸಂಪತ್ತಿಗೆ ಶೆಕ್ಕೆ ಲವಂಗ ಐತೇನ್ ರಮಣಿ ಅಂತ ಕೇಳ್ತಿತ್ತಲ್ಲ ರಾಜಿ. ಊಟ ಕಂಜೂಸ. ನಮ್ಮ ಅತ್ತೆ ಏನೇ ಆದ್ರು ಅಯ್ಯಯ್ಯಪ್ಪ, ನೀ ಪಾಟಿ ಕಂಜೂಸ ಅನ್ಕೊಂಡಿರ್ಲಿಲ್ಲ ನಾನು. ಅಯ್ಯೋ ದೇವ್ರಿ. ಅತ್ತೆ ಪಲ್ಯಕ್ಕೆ ಆಲೂಗೆಡ್ಡೆ, ಅದು ಟಮಟೆ ಹಣ್ಣು, ಒಂದಿಟ್ಟು ಎಲ್ಲ ತರಕಾರಿ ತೋರಿಸ್ಬೇಕಾಯ್ತಪ್ಪ. ಬರೀ ಅತ್ತೆ ತರಕಾರಿ. ಏ ಅಮ್ಮಣ್ಯಾರ, ಇನ್ ದುಡ್ಡು ಕೊಟ್ಟು ತರಕಾರಿ ತರ್ಬೇಕೆ? ಈರುಳ್ಳಿಗೆ ಹಂಗ ಮಸ್ತ ಕ್ಯಾರೆಟ್ ಬೀಟ್ರೂಟ್ ಹುಟ್ಟೇವೆ ಅಂತಿದ್ದ ಈ ಹುಡುಗ. ಹೋಗಿ ಕಿತ್ಕೊಂಡ್ ಬರಡೋಗ್ರು. ಇಬ್ರು ಹೋಗಿ ಕಿತ್ಕೊಂಡು ಕ್ಯಾರೆಟ್ ಬೀಟ್ರೂಟ್ ಚಾಕ್ ಪಲ್ಯ ಮಾಡಿದ್ರೆ ಹೆಂಗಿರ್ತೈತಿ ಅಂದ್ರೆ ಹಂಗಿರ್ತೈತಿ. ಒಂದೀಟ ಖಾರ ಮುಂದ್ ಮಾಡ್ಬೇಕು, ಯಾಕೆಂದ್ರೆ ಕ್ಯಾರೆಟ್ ಬೀಟ್ರೂಟ್ ಸಿಹಿ ನೋಡು. ಒಂದೀಟ ಖಾರ ಮುಂದ್ ಮಾಡಿ ಬೋಲ್ ಚೆನ್ನಾಗಿರ್ತೈತಿ. ಆಮೇಲೆ ಮನೆಗೆ ಹೆಂಗು ಹೆಸರು ಬೆಳಕಾಳು ಒಡದಿಕ್ಕಿರವ ಇದಾವ, ಅವು ಹಪ್ಳ. ಆಮೇಲೆ ಉಪ್ಪಿನಕಾಯಿ ಐತ್ ನೋಡು, ಅದು ಸೇರಿ ಒಂದ್ 4 ತರ 5 ತರ ಆಗ್ತೈತಿ. ಸಾಕು ಹೋಗ್ರಿ. ಏನ್ ದುಡ್ಡೇನು ಹೆಚ್ಚಾಗೈತಿ ತರಕಾರಿ ತರ್ಸಾಕಿ? ಅದೇ ಇಷ್ಟೇನೆ ಬರೆಯೋದು? ಸರಿ, ಮುಗಿತೆ, ಹೋಗನೆ. ಅಷ್ಟೇನ ಸಾಕು. ಆ ಚೀಟಿನ ಬಾಯಿವಾಗ ಬಚ್ಚಿಕೊಂಡು ನಿನ್ ಗಂಡ ಕೊಡು. ಸಿರತ್ ಕಡೆ ಹೋಗ್ತಾನೆ, ಬೈನ್ ಕಡೆ ಹೆಂಗೆ ಒಂದಿಷ್ಟು ಹೂವನು ಅದು ಎಲ್ಲ ತಕೊಂಬಾರಪ್ಪ, ಒಂದಿಟ್ಟು ಹಣ್ಣು ಅಂತೇಳಿ ಕೊಡು. ಮರಿದಂಗೆ ಶೀಟಿ ಆಮೇಲೆ ಮಾರ್ತೀಯ. ಇದೇನು ಬಾರಿ ಶೀಟಿ ಕಣೆ ರಾಜಿ. 5-6 ಐಟಮ್ ಇದಾವೆ. ಅದನ್ನೇನ್ ಬಾಯಿಗೆ ಕಳ್ಸಿದ್ರೆ ತೊತ್ತಾರೆ. ಇದನ್ನೇ ಬಾರಿನ ಹಬ್ಬ ಸಾಮಾನ್ಯ ಶೀಟಿ ಬರಿ ಬಾ ಬುಕ್ಸ್ ತಮ್ಮ ಆಕ್ಸೆಸ್ ತಮ್ಮ ಅಂತಾನ. ಮತ್ತೊಂದು ದೊಡ್ಡದಾಗಿ ಹೇಳ್ತಿ, ಏನ ಬಾರಿ ಐಟಮ್ ಬರಸ್ತೈತೆ ನಮಗೆ. ಏ ಶ್ವೇತಿ, ಅಲ್ಲೇ ಮೊಗ್ಳಾಗೆ ನಿಂತಿದ್ಯಾ, ಕೇಳಿಸ್ಕೊಂಡ್ರೆ ಮಕ್ಕುಗಿತೈತಿ. ಸುಮ್ಕಿರತ್ತೆ. ಸದ್ಯ ಸಾಕು ಅಂತ ಹೇಳಿತಲ್ಲ, ಸಾಕು ಬಾ. ಆದಂಗಾಗ್ಲಿ ಮಾದನಹಳ್ಳಿ ಮಾರಮ್ಮ ಅಂತೇಳಿ ನಾವು ಹಬ್ಬ ಮಾಡಿ ಮುಗ್ಸೋಣ. ಸರಿ ಅತ್ತೆ, ಇಷ್ಟೇನ ಸಾಮಾನು, ಇನ್ನೇನಿಲ್ವಾ?
ಸೀಟ್ ತನ ಕೊಡ್ಲಾ ಅಪ್ಪನ ಕೈಲಿ ಇನ್ನೇನ ಇದ್ರ ಗ್ಯಾಪ್ನೆಸ್ಗೆ ಏ ಇನ್ನೇನು ಗ್ಯಾಪ್ನಕ್ಕಿಲ್ಲ ಅಮ್ಮ ಹಂಗೂ ಏನನ ಒಂದು ಮರ್ತರು ದೇವ್ರೇನು ತಪ್ಪು ತೆಗಿಯಲ್ಲ ಬಿಡು ಸಾಕು ಹೋಗು ಇದನ್ನೇ ಕೊಡೋದು ಶೀಟಿ ಬೈವ ಕೊಡು ಅವನಿಗೆ ಆಮೇಲೆ ಎಲ್ಲನ ಬಿಸಾಕಿ ನಾವು ಬರ್ದಿರೋದೆಲ್ಲ ಬಿಟ್ಕಿಟ್ಬೋದು ನಾನು ಭಾರಿ ಐಟಮ್ ಬರ್ಸಿದ್ಯಾ ಏನಂಗೆ ಶೀಲ್ಗಟ್ಲೆ ತರ ಓಟ ಶೀಟಿ ಬೇರೆ ಕೇಳು ಇದಕ್ಕೆ ಆಮೇಲೆ ಅತ್ತೆ ಇದು ನೋಡು ನನ್ನ ಒಳದೆ ಮಾಡ್ತೆ ಅತ್ತೆ ಈ ಪೇಸ್ಟ್ ಎಲ್ಲ ಕಾಲಿಗೆ ಕೊಡತ್ತೆ ಪೇಸ್ಟ್ ಶಾಂಪು ಎಲ್ಲನ ಅದೊಂದಿಟ್ಟ ಬರ್ಸತ್ತೆ ಶ್ವೇತಿ ಕೈಲಿ ಆ ಮಣಿ ಮಸ್ತಾಗೆ ಕುರಂಬಳೆ ಇದಾವೆ ಇದ್ಲು ಮಾಡಾಕ್ರಿ ಪೇಸ್ಟ್ ಬೇರೆ ದುಡ್ಡು ಆಮೇಲೆ ಸೀಗೆಕಾಯಿ ಒಂದ್ ರಾಸ ಒಂದೈತಿ ನಮ್ ಸೀಗೆ ಮಳೆ ಗಿಡದಾಗ ಬಿಟ್ಟಿರೋದು ಆ ಸೀಗೆಕಾಯಿನ ಬೇಸೊಯ್ ಕೇಳ್ರಿ ಶಾಂಪು ಸೇತಿ ಯಾ ಶಾಂಪು ಬರಿಬೇಡ ಪೇಸ್ಟ್ ಬರಿಬೇಡ ಸುಮ್ಕಿರ್ ಒಂದಿಟ್ಟು ಇದ್ಲು ಮಾಡಾಕು ಇದ್ಲಾಗ ಉಚ್ಕೊಂಡ್ರೆ ಅಂತ ಚೆನ್ನಾಗಿ ಬೆಳ್ಳಗ್ ಪಳ ಪಳ ಹೊಳಿತವೆ ಇನ್ ಪೇಸ್ಟ್ ಬರೀತಾರೆ ಏನು ಬರಬೇಡ ಸಾಕು ಹೋಗು ಅಷ್ಟೇ ಸಾಕು ಇನ್ನೇನು ಬರೆಯಕ್ ಹೋಗ್ಬೇಡ ಅತ್ತೆ ನಾವೇನೋ ಉಚ್ಕೊಂತೀವಿ ಯಾರನ್ನ ನೆಂಟ್ರು ಬಂದಾರ ಯೋ ನನ್ಕೆ ಅಂತಾರೆ ಒಂದೇ ಒಂದ ತೋರ್ಸು ತಿರ ಶಾಮ್ ತೋರಿಸ್ತಿದ್ರಿತ್ತು ಏನ್ ಯಾರೋ ನೀರು ಇಕ್ಕೇಮಲ್ಲ ಅಲ್ಲಿ ಉಚ್ಕಮೇಕಿ ಯಾರನ್ನ ಏನ್ ಅನ್ಕೆ ಅಂತಾರೆ ಒಂದೇ ಒಂದ ಪೇಸ್ಟ್ ಬರಿಯೇ ಸೇತಿ ಓ ಕಣೆ ಮಣಿ ನೀನ್ ಹೇಳೋದು ನಿಜ ಯಾರೋ ನೀರು ಇಕ್ಕೇಮಲ್ಲ ಈಗೇನ್ ಸೇತಿ ಒಂದೇ ಒಂದ್ 20 ರೂಪಾಯಿನ 30 ರೂಪಾಯಿನ ಒಂದ ಪೇಸ್ಟ್ ಬರಿಯಮ್ಮ ಸಾಕಿನೇನು ಬೇಡ ನಡಿ ಸಾಕು ಸರಿ ಅತ್ತೆ ಬರ್ದಿದ್ದೀನಿ ಇನ್ನೇನು ಬೇಡವಾ ಹೋಗೋಣ ಸೀಟು ತಣ್ಣ ಕೊಡೋಣ ಅಪ್ಪಗೆ ಕೊಡೋಂಗ್ ನಿನ್ ಗಂಡನ ಕೈಲಿ ಸಾಕು ಇನ್ನೇನು ತರ ಅಂತದೇನಿಲ್ಲ ಸಾಕು ಇದೋಟು ತಕೊಂಬರ್ಲಿ ಹೋಗು ಬಾರಿ ಬರ್ಸೈತೆ ನಮ್ಮಂಗೆ ಇದೋಟು ತಕೊಂಬರ್ಲಿ ಇದೀಟು ಅಲ್ಲ ಇದೋಟು ನಮ್ಮತ್ತೆ ಬೋಲ್ಕೊಂಜಸು ನಾನು ಏನೋ ಅನ್ಕೊಂಡಿದ್ದೆ ಅಲ್ಲ ಕಣೆ ರಾಜಿ ಈ ಪಾಟಿ ವಯಸ್ಸಾದ್ರೂ ಮಕ್ಕಳಿದ್ದಾರೆ ಮಕ್ಕಳಿಗೆ ಯಾವಾರ ಕೊಡೋಣ ಅನ್ನಲ್ಲ ಈ ಪಾಟಿ ವಯಸ್ಸಾದ್ರೂ ಈ ಎಮ್ನೆ ಯಾವಾರ ಮಾಡ್ಬೇಕು ನಮ್ಮತ್ತೆ ಅಬ್ಬಾ ಸೊರಿಯದ್ದು ಕಣೆ ರಾಜಿ ನಮ್ಮತ್ತೆ ನಾವೇನೋ ಅನ್ಕೊಂಡಿದ್ವಿ ಅಲ್ಲ ದುಡ್ಡಿಂದು ಅರಳೋ ಮರಳೋ ಗೊತ್ತಾಗಲ್ಲ ಗ್ಯಾಪ್ನಕ್ಕಿರಲ್ಲ ನನ್ಗೆ ಯೋನಾಗನ ಕೊಡೋಣ ಅನ್ನಲ್ಲ ಸೊರಿಯದ್ದು ಯಾತದನ ಮಾಡ್ಕೊಂಬ್ಲಿ ಸುಮ್ಕಿರತ್ತಾಗೆ ಈಗ ಚೀಟಿ ಬರ್ಕೊಂಡಿದ್ಯಾ ತಾನೇ ಹೋಗನ್ನಡಿ ಏನು ಯಾವಾರನ ನಮ್ಮ ಗಂಡುಗಳ ಕೈಲಿ ನಾವು ಯೋಟು ಹೇಳಿರಿ ಏನು ಕೊಡಲ್ಲ ಆಮೇಲೆ ಅದೇ ಈ ಅಮ್ಮತ್ತ ಬಾಯಿಗೆ ಬಂದಂಗೆ ಬೈಸ್ಕೋಬೇಕಾಗುತ್ತೆ ಇಲ್ಲೇ ನಿಂತ್ಕೊಂಡ್ರೆ ಇನ್ನೂ ಒಟ್ಟು ಕಾಯಿ ಗುಡ್ತೈತೆ ತಲೆ ತಿಂತೈತೆ ನಡಿ ಹೋಗೋಣ ಫ್ರೆಂಡ್ಸ್ ನೋಡಿದ್ರ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು